ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡದ ವಿಶ್ಲೇಷಣೆ ವಿತ್ ವಿನೋದ್ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಚಾರ, ಎಲ್ಲಿದ್ದೀರಿ ಬಳ್ಳಾರಿಯ ಹೋರಾಟಗಾರರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರುಗಳು? ನಿಜ, ಈ ಹಿಂದೆ ಸರ್ಕಾರಗಳಿದ್ದಾಗ ಹೋರಾಟ ಮಾಡ್ತಕ್ಕಂಥ ಹೋರಾಟ ಮನೋಭಾವ ಇರ್ತಕ್ಕಂಥ ಹೋರಾಟಗಾರರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರುಗಳು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಸಹ ರಸ್ತೆಗಳಿಗೆ ಇಳಿದು ಹೋರಾಟದ ಕಿಚ್ಚನ್ನ ಹೊತ್ತಿಸಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳು ರಾರಾಜಿಸ್ತಾ ಇದ್ರು, ರಸ್ತೆಗಳ ಅಭಿವೃದ್ಧಿ ವಿಚಾರದಲ್ಲಿ ನೆನೆಗುದಿಗೆ ಬಿದ್ರೂ ಈ ಬಗ್ಗೆ ಚಕಾರ ಎತ್ತದ ಹೋರಾಟಗಾರರು ಎಲ್ಲಿ ಕಣ್ಮರೆಯಾಗಿದ್ದಾರೋ ನಿಜಕ್ಕೂ ಗೊತ್ತಿಲ್ಲ. ಹೋರಾಟಗಾರರನ್ನ ಹುಡುಕಿಕೊಡಿ ಎಂಬ ಅಭಿಯಾನವನ್ನ ನಾವೀಗ ಶುರು ಮಾಡಬೇಕಾಗಿದೆ. ಯಾಕೆ ಬರೀ ಹೋರಾಟಗಾರರೇ ಮತ್ತು ಸಂಘ ಸಂಸ್ಥೆಗಳೇ, ರಿಜಿಸ್ಟರ್ಡ್ ನೋಂದಾಯಿತ ಸಂಘ ಸಂಸ್ಥೆಗಳ ಹೋರಾಟಕ್ಕೆ ರಸ್ತೆಗಳಿಬೇಕಾ? ನಮ್ ಜನರು ಇವತ್ತು ಸಮಸ್ಯೆಗಳ ಬಗ್ಗೆ ಮಾತಾಡೋದನ್ನ ಮರ್ತಿದ್ದಾರೆ. ಮಂದಗತಿಯಲ್ಲಿ ಸಾಕ್ತಾ ಇರತಕ್ಕಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾರು ಸಹ ಧ್ವನಿ ಎತ್ತಾ ಇಲ್ಲ. ಒಂದೊಂದು ರಸ್ತೆಗಳು ಮಾಡ್ಲಿಕ್ಕೆ 2 ವರ್ಷಗಳ ಕಾಯ್ಬೇಕಾ ಸ್ವಾಮಿ? KB ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ ರಸ್ತೆ ನೋಡ್ಬೇಕು ನೀವು, ಆದ್ರೂ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಇನ್ನು ನಮ್ಮ SP ಸರ್ಕಲ್, ವಾಲ್ಮೀಕಿ ವೃತ್ತ ಅಂತ ಏನ್ ಕರಿತೇವೆ, ಅಲ್ಲಿ ನೀವು ನೋಡ್ಬೇಕು ಧೂಳನ ಮಜ್ಜನ. ಯಾರಾದ್ರೂ ರಸ್ತೆ ವಾಹನ ಸವಾರರು ಹೋಗ್ಬೇಕಾದ್ರೆ ಒಂದ್ ಕೈಲಿ ಎಕ್ಸಲೇಟರ್ ಬೈಕಲ್ಲಿ, ಎಸ್ಪೆಷಲಿ ಬೈಕಲ್ಲಿ ಓಡಾಡುವಂತವ್ರು, ದ್ವಿಚಕ್ರ ವಾಹನವನ್ನ ಓಡಿಸುವಂತವ್ರು ಒಂದ್ ಕೈಲಿ ಎಕ್ಸಲೇಟರ್ ಇಟ್ಕೋಬೇಕು, ಇನ್ನೊಂದ್ ಕೈಲಿ ಮುಖ ಮೂತಿಯನ್ನ ಮುಚ್ಕೊಂಡು ತಿರ್ಗಾಡುವಂತ ಪರಿಸ್ಥಿತಿ ಇದೆ. ಮಾಸ್ಕ್ಗಳನ್ನಾದ್ರೂ ಫ್ರೀಯಾಗಿ ಕೊಟ್ಬಿಡಿ, ಮಾಸ್ಕ್ಗಳನ್ನ ಹಾಕೊಂಡು ಎಲ್ಲರೂ ಸಹ ರಸ್ತೆಯಲ್ಲಿ ಹೋಗ್ತೇವೆ. ಇದೇ ಧೂಳಿನಲ್ಲಿ ನಾವೇನಾದ್ರೂ ಹೀಗೆ ಓಡಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರೋಗ, ಸಿಲಿಕೋಸಿಸ್ ಅಂತ ನಾವೇನ್ ಕರಿತೇವೆ, ಈ ಎಂಸ್ಯಾಂಡ್ಗಳ ಡಸ್ಟ್ ಗಳಿಂದ ಬರ್ತಕ್ಕಂಥ ಆ ರೋಗ ಏನಿದೆ, ನಿಜಕ್ಕೂ ಸಹ ಆ ಎಂಸ್ಯಾಂಡ್ ನ ಡಸ್ಟ್ ನಮ್ಮ ಶ್ವಾಸಕೋಶಗಳನ್ನ ಕೊರಿತಾ ಹೋಗ್ತವೆ, ಲಂಗ್ಸ್ ಅನ್ನ ಕೊರಿತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಭಯಾನಕವಾದಂತ ಶ್ವಾಸಕೋಶ ರೋಗಕ್ಕೆ ತುತ್ತಾಗುವಂತ ಸಾಧ್ಯತೆ ಅತಿ ಹೆಚ್ಚು ಬಳ್ಳಾರಿಗರಿಗಿದೆ. ಯಾವತ್ತೋ ಒಂದಿನ ನೀರು ಓಡಿಸ್ತೀರಿ, ಮತ್ತೊಂದ್ 2 ದಿನ ಕಾಯ್ಬೇಕು, 2 ದಿನ ಧೂಳನ್ನ ಅನುಭವಿಸ್ಬೇಕು, ಮತ್ತೊಂದ್ ದಿನ ನೀರಲ್ಲಿ. ಏನ್ ಮಾಡ್ತಿದ್ದೀರಾ ಸ್ವಾಮಿ ನೀವೆಲ್ಲ? ಯಾಕೆ ಸಮಸ್ಯೆಗಳು ಬಂತಂದ್ರೆ ನಮ್ ಜನ ಧ್ವನಿ ಎತ್ತದೇ ಮರ್ತೋಗ್ತಾರೆ. ಯಾರು ಪ್ರಶ್ನೆ ಮಾಡಲ್ಲ. ಯಾಕೆ? ಪ್ರಶ್ನೆ ಮಾಡುವಂತಹ ನೈತಿಕ ಹಕ್ಕನ್ನೇನಾದ್ರೂ ಕಳ್ಕೊಂಡಿದ್ದೀರಾ? ಇಲ್ಲ ತಾನೆ? ಯಾಕೆ ಪ್ರಶ್ನೆ ಮಾಡಲ್ಲ ನಮ್ ಜನ? ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ, ಈಗ್ಲಾದ್ರೂ ಪ್ರಶ್ನೆ ಮಾಡಿ ಸಂಬಂಧಪಟ್ಟಂತವ್ರಿಗೆ ಆ ಸಮಸ್ಯೆಗಳ ಅರಿವನ್ನ ಮುಟ್ಟಿಸಿ ಜಾಗೃತರಾಗ್ರಿ ಅನ್ನೋದೇ ನ್ಯೂಸ್ ಟ್ಯಾಗ್ ಕನ್ನಡದ ಈ ಒಂದು ವಿಶೇಷ ಕಾಳಜಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.